ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಿ ಓಂ. ಈ ಒಂದು ನನ್ನ ಮಾತುಗಳನ್ನು ಕೇಳೋದಕ್ಕೆ ಮುಂಚೆ ದಯಮಾಡಿ ಎಲ್ಲರೂ ಸಹ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ಟಚ್ ಮಾಡಿ. ಮುಹ್ಯಂತಿಯಂ ಸೂರಯಃ, ಇದು ಶ್ರೀಮದ್ ಭಾಗವತದ ಒಂದು ವಚನ. ಅಂದರೆ ಭಗವಂತನ ಪ್ರಸಾದವಿಲ್ಲದೆ, ಭಗವಂತನ ಅನುಗ್ರಹ ಇಲ್ಲದೆ ನಾವು ಯಾವ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಅನುಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡೋದಿಲ್ಲ. ಹೇಗಿದು? ಹಾಗಾದರೆ ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ, ಕೈಯಿಂದ ಕೆಲಸ ಮಾಡ್ತೀವಿ, ಮನೆ ಕೆಲಸ ಮಾಡ್ತೀವಿ, ಆಫೀಸ್ ಕೆಲಸ ಮಾಡ್ತೀವಿ, ಓಡಾಡ್ತೀವಿ, ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಬಾಯಿಂದ ಮಾತಾಡ್ತೀವಿ, ಎಲ್ಲ ಕೆಲಸ ಮಾಡ್ತಾ ಇದ್ದೀವಲ್ಲ, ಇದು ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಆದರೆ ಒಂದು ವಿಚಾರ ಶಾಸ್ತ್ರ ಹೇಳ್ತಾ ಇದೆ, ನನ್ನ ಪ್ರಸಾದ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ, ನನ್ನ ಅನುಗ್ರಹ ಇಲ್ಲದೆ ಯಾವ ಕೆಲಸ ಮಾಡೋದಕ್ಕೂ ಜೀವಿ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಭಗವಂತನೇ ಬರೆದಂತಹ ಶಾಸ್ತ್ರ. ಆದಿಯಲ್ಲಿ ಭಗವಂತನೇ ಶ್ರೀ ವೇದವ್ಯಾಸ ದೇವರ ರೂಪದಲ್ಲಿ ಬರೆದಿರ್ತಕ್ಕಂತಹ 18 ಪುರಾಣಗಳು ಹಾಗೂ ಎಲ್ಲ ಶಾಸ್ತ್ರವೂ ಕೂಡ ಇದನ್ನೇ ಹೇಳೋದು. ದ್ವಾಸುಪರ್ಣ ಅಂದರೆ 2 ಹಕ್ಕಿಗಳು, ಜೀವಾತ್ಮ ಮತ್ತು ಪರಮಾತ್ಮ. ನಮ್ಮೊಳಗೆ ಜೀವಾತ್ಮ ಅಂದರೆ ನಾನು, ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ. ಅವನಿದ್ರೂ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ. ಉದಾಹರಣೆಗೆ, ಈ ಮೊಬೈಲು ಚಾರ್ಜ್ ಮಾಡದೆ ಹೋದರೆ ಮೊಬೈಲ್ ವರ್ಕ್ ಆಗಲ್ಲ ಅಲ್ವಾ, ಆಫ್ ಆಗೋಗುತ್ತೆ. ಮೊಬೈಲನ್ನು ಚಾರ್ಜ್ ಮಾಡಬೇಕು. ಹಾಗೆ ಸ್ವಯಂಚಾಲಿತ ವಿದ್ಯುತ್ ಉಪಕರಣಗಳು, ಮೋಟಾರ್ ಇಂಜಿನ್ಗಳು, ಅದಕ್ಕೆ ಪೆಟ್ರೋಲು ಡೀಸೆಲ್ ಇದ್ರೆ ಮಾತ್ರ ಅದು ಓಡಾಡಲಿಕ್ಕೆ ಸಾಧ್ಯ ಅಲ್ವಾ. ಅದೇ ರೀತಿ ನಮ್ಮೊಳಗೆ ಪರಮಾತ್ಮ ಇದ್ದು ನಮಗೆ ಪ್ರೇರಣೆಯನ್ನು ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ನಮಗೆ ಸ್ವತಂತ್ರವಾಗಿ ಕ್ರಿಯೆ ಮಾಡ್ತಕ್ಕಂತಹ ಒಂದು ಸ್ವಾತಂತ್ರ್ಯ ನಮಗಿಲ್ಲ. ಕ್ರಿಯೆಯಲ್ಲಿ ಮತ್ತು ಜ್ಞಾನದಲ್ಲಿ ನಮಗೆ ಸ್ವತಂತ್ರವಾಗಿ ಮಾಡಲಿಕ್ಕೆ ಯಾವುದೇ ಒಂದು ಅನುಮತಿ ಶಾಸ್ತ್ರದಲ್ಲಿ ಇಲ್ಲ. ಪರಮಾತ್ಮ ನಮ್ಮ ಪೂರ್ವಜನ್ಮದ ಕರ್ಮಕ್ಕೆ ಅನುಗುಣವಾಗಿ ನಮ್ಮನ್ನು ಪ್ರೇರೇಪಣೆ ಕೊಡ್ತಾನೆ. ಈ ರೀತಿಯ ಕರ್ಮವನ್ನು ಮಾಡು. ನಮ್ಮ ಯೋಗ್ಯತೆ, ನಮ್ಮಲ್ಲಿರ್ತಕ್ಕಂತಹ ಗುಣ, ಸತ್ವಗುಣ ಇರ್ಬೋದು, ರಜೋಗುಣ ಇರ್ಬೋದು, ತಮೋಗುಣ ಇರಬಹುದು. ಈ ಒಂದು ಗುಣಕ್ಕೆ ಅನುಗುಣವಾಗಿ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ, ಪೂರ್ವಜನ್ಮದ ಒಂದು ಕರ್ಮಕ್ಕೆ ಅನುಗುಣವಾಗಿ ನಮ್ಮನ್ನು ಕರ್ಮ ಮಾಡೋದಕ್ಕೆ ಅವನು ಪ್ರೇರೇಪಣೆಯನ್ನು ಕೊಡ್ತಾನೆ. ಆ ರೀತಿಯ ಒಂದು ನಾವು ನಮ್ಮ ಗುಣಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಈ ಇಂದ್ರಿಯಗಳು ಏನು, ಕಣ್ಣು, ಕಿವಿ, ಮೂಗು, ಕೈ, ಕಾಲು ಇವೆಲ್ಲ ಏನಿದೆ, ಬಾಯಿ ಇವೆಲ್ಲ ಏನಿದೆ, ಪರಮಾತ್ಮನ ಇಂದ್ರಿಯಗಳು ಅಂತ ಶಾಸ್ತ್ರ ಹೇಳುತ್ತೆ. ಒಂದು ಕಡೆ ಇದು ಪರಮಾತ್ಮನ ಕರಣಗಳು, ಇನ್ನೊಂದು ಕಡೆ ನಮ್ಮ ಕರಣವೂ ಹೌದು. ಏಕೆ ಅಂತಂದರೆ ಆದಿಯಿಂದ, ಸೃಷ್ಟಿಯ ಆದಿಯಿಂದ ನಾವೇನು ಸೃಷ್ಟಿಗೆ ಬಂದಿದ್ದೇವೆ, ಆ ಒಂದು ಪ್ರಥಮ ಸೃಷ್ಟಿಯಿಂದ ಹಿಡಿದು ನಮ್ಮ ಈ ಒಂದು ಆತ್ಮದ ಜೊತೆಗೆ ಈ ಇಂದ್ರಿಯಗಳು ನಮಗೆ ಜೊತೆಯಾಗಿ ಬಂದಿದೆ. ಹಾಗಾಗಿ ಇದು ಪರಮಾತ್ಮನ ಕರಣವೂ ಹೌದು, ನಮ್ಮ ಒಂದು ಕರಣಗಳು ಅಂದರೆ ನಮ್ಮ ಇಂದ್ರಿಯನೂ ಹೌದು. ಆದರೆ ಇದು ಕರ್ಮವನ್ನು ಮಾಡಬೇಕಾದ್ರೆ ಪರಮಾತ್ಮನ ಒಂದು ಪ್ರಚೋದನೆ, ಅವನ ಪ್ರೇರಣೆ ಇರಬೇಕು. ಇಲ್ಲದೆ ಹೋದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಈಗೇನು ನಾನು ಮಾತಾಡ್ತಾ ಇದ್ದೀನಿ, ನೀವೇನು ಈ ಒಂದು ಪ್ರವಚನವನ್ನು ಕೇಳ್ತಾ ಇದ್ದೀರಿ, ಇದಕ್ಕೆ ಪರಮಾತ್ಮನ ಅನುಗ್ರಹವೇ ಮುಖ್ಯ ಕಾರಣ. ಈ ಬಾಯಿಯಿಂದ ಮಾತು ಹೊರಡಬೇಕಾದರೂ ಕೂಡ ಅಗ್ನಿ, ನಮ್ಮ ಮಾತಿಗೆ ಒಂದು ಅಭಿಮಾನಿ ದೇವತೆ ಅಗ್ನಿ. ಈ ಅಗ್ನಿಯನ್ನು ಪ್ರೇರೇಪಣೆಗೊಳಿಸ್ತಾನೆ ಭಗವಂತ. ಭಗವಂತನ ಮೂಲಕ ಪ್ರೇರೇಪಿತಗೊಂಡಂತಹ ಅಗ್ನಿ ನಮ್ಮ ಮೂಲಕ ಒಳ್ಳೆಯ ಮಾತನ್ನು, ಕೆಟ್ಟ ಮಾತನ್ನು ಆಡೋದಕ್ಕೆ ಅನುಮತಿ ಕೊಡ್ತಾನೆ. ಅದು ನಮ್ಮ ಯೋಗ್ಯತೆಯನ್ನು, ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯಗಳನ್ನು ಅವಲಂಬಿಸಿದೆ. ಹೀಗೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮವೂ ಕೂಡ
ಇದು ಭಗವಂತ ನನ್ನೊಳಗೆ ಇದ್ದು ಮಾಡಿಸ್ತಾ ಇದ್ದಾನೆ ಅನ್ನೋ ಒಂದು ಅನುಸಂಧಾನದಿಂದ ನಾವು ಕರ್ಮವನ್ನು ಮಾಡಿದರೆ ಖಂಡಿತವಾಗಲೂ ನಮಗೆ ಒಳ್ಳೆಯ ಫಲ ಸಿಗತ್ತೆ. ಇದಕ್ಕೋಸ್ಕರ ಏನೋ ಜೀವನದಲ್ಲಿ ಕಷ್ಟ ಬಂದಿರುತ್ತೆ, ನಾನು ಯಾವುದೋ ಜ್ಯೋತಿಷಿಗಳನ್ನೋ ಗುರುಗಳನ್ನೋ ನಾನು ಹೋಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಂದ ಒಂದು ಸಲಹೆ ತಗೊಂಡು ನಾನು ಮುಂದುವರಿತೀನಿ, ನನ್ನ ಪ್ರಾರಬ್ಧ ಕರ್ಮವನ್ನು ನಾನು ಕಳ್ಕೊಳ್ತೀನಿ ಅಂತ ಹೇಳಿದರೆ ಅದು ಖಂಡಿತ ಸಾಧ್ಯ ಇಲ್ಲ. ಏನೋ ಒಂದು ಆಗ್ಬೋದು, ತತ್ಕಾಲದಲ್ಲಿ ಏನೋ ಒಂದು ಫಲವನ್ನು ಅದು ಕೊಡಬಹುದು, ನಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಸಿಗಬಹುದು, ಒಂದು ಪೇಯ್ನ್ ಕಿಲ್ಲರ್ ಮಾತ್ರ ಇದ್ದ ಹಾಗೆ. ಆದರೆ ಪ್ರತಿನಿತ್ಯವೂ ಸಹ ಇದಕ್ಕೆ ಬದಲಾಗಿ ಪ್ರತಿನಿತ್ಯವೂ ಸಹ ನಾವು ಮಾಡ್ತಕ್ಕಂಥ ಯಾವುದೇ ಕರ್ಮ ಇರ್ಬೋದು, ಸತ್ಕರ್ಮ ಇರ್ಬೋದು ಅಥವಾ ಕೆಟ್ಟ ಕರ್ಮ ಇರ್ಬೋದು, ಭಗವಂತನೇ ನನ್ನ ಪೂರ್ವಜನ್ಮದ ಒಂದು ಕರ್ಮಕ್ಕೆ ಅನುಗುಣವಾಗಿ ಅವನೇ ನನ್ನೊಳಗೆ ನಿಂತು ಕರ್ಮವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋ ಒಂದು ಅನುಸಂಧಾನವನ್ನು ಇಟ್ಕೊಂಡು ನಾವು ಪ್ರತಿಯೊಂದು ಕರ್ಮವನ್ನು ಮಾಡಿ ಅವನಿಗೆ ಅರ್ಪಣೆ ಮಾಡಿದರೆ ನಮ್ಮ ಕಷ್ಟಗಳು ತೀರ್ತಾ ಬರುತ್ತೆ. ಹಾಗೆ ಪಾಪಕರ್ಮಗಳು ಸಹ ಕ್ಷಯ ಆಗ್ತಾ ಬರುತ್ತೆ. ನಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಅಭಿವೃದ್ಧಿ ಆಗ್ಬೋದು, ಲೌಕಿಕವಾಗಿ ಆಗಲಿ ಅಥವಾ ಅಲೌಕಿಕವಾಗಿ ಆಗಲಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ನಾವು ಪಡೆದುಕೊಂಡು ಈ ಒಂದು ಚಿಂತನೆಯಿಂದ ಅನುಸಂಧಾನದಿಂದ ಭಗವಂತನ ಧ್ಯಾನವನ್ನು ನಾವು ಮಾಡಿದರೆ ಖಂಡಿತವಾಗಲೂ ಸಹ ಮೋಕ್ಷಕ್ಕೆ ನಾವು ಹೋಗ್ತಕ್ಕಂಥ ಒಂದು ದಾರಿ ಸುಲಭ ಆಗ್ತಾ ಹೋಗುತ್ತೆ. ಅದನ್ನೇ ಹೇಳೋದು ಶಾಸ್ತ್ರ, ಮುಹ್ಯಂತಿಯಂ ಸೂರಯಃ ಅಥವಾ ತೇನ ವಿನಾ ತೃಣಮಪಿ ನ ಚಲತಿ. ಈ ರೀತಿಯ ಒಂದು ಸತ್ಕರ್ಮಗಳು ನಮ್ಮಿಂದ ನಡಿಬೇಕಾದರೆ ಶ್ರವಣ ಇರ್ಬೋದು, ಮನನ ಇರ್ಬೋದು, ನಿಧಿಧ್ಯಾಸನ ಇರಬಹುದು ಅಥವಾ ಪಾಠ ಪ್ರವಚನ ಇರಬಹುದು, ಯಾವುದೇ ಸತ್ಕರ್ಮ ಆಗಲಿ, ದಾನ ಧರ್ಮ ಯಜ್ಞ ಯಾಗ, ಯಾವುದೇ ಒಂದು ಒಳ್ಳೆಯ ಸತ್ಕರ್ಮಗಳು ನಮ್ಮಿಂದ ನಡಿಬೇಕಾದರೆ ಪೂರ್ವಜನ್ಮದ ಒಂದು ಪುಣ್ಯ ನಮ್ಮಲ್ಲಿ, ಪುಣ್ಯ ವಿಶೇಷ ನಮ್ಮಲ್ಲಿ ಇದೆ, ಅದನ್ನು ಭಗವಂತ ಸಕ್ರಿಯಗೊಳಿಸ್ತಾ ಇದ್ದಾನೆ. ಅವನು ಅನುಗ್ರಹವನ್ನು ಉಂಟು ಮಾಡಿ ನಮ್ಮಿಂದ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿಸಿ ನಮ್ಮನ್ನು ಮೋಕ್ಷದ ದಾರಿಯತ್ತ ಕೊಂಡೊಯ್ತಾ ಇದ್ದಾನೆ. ಅವನ ಅನುಗ್ರಹ ನಮ್ಮ ಮೇಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದನ್ನೇ ಶಾಸ್ತ್ರ ಹೇಳೋದು. ಆದರೆ ಭಕ್ತಿಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ನಾವು ಕರ್ಮಗಳನ್ನು ಮಾಡಬೇಕು. ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಭಗವಂತ ನನ್ನೊಳಗೆ ನೀ ಇರ್ತಕ್ಕಂತಹ ನಿನಗೆ ಅಭಿಷೇಕವನ್ನು ನಾನು ಮಾಡ್ತಾ ಇದ್ದೀನಿ, ಗಂಗಾ ಜಲವನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಗಂಗಾ ಜಲದಿಂದ ನನ್ನೊಳಗಿರ್ತಕ್ಕಂತಹ ನಿನಗೆ ಅಭಿಷೇಕವನ್ನು ಮಾಡ್ತಾ ಇದ್ದೇನೆ ಅನ್ನೋ ಒಂದು ಅನುಸಂಧಾನದಿಂದ ನಾವು ಆ ಸ್ನಾನ ಕರ್ಮವನ್ನು ಮಾಡಬೇಕು. ನನ್ನೊಳಗೆ ನೀನೇ ನಿಂತು ಈ ಕರ್ಮವನ್ನು ಮಾಡಿಸ್ತಾ ಇದೆಯಾ. ಅದೇ ರೀತಿ ಊಟ ಆಗಲಿ ಅಥವಾ ಬೇರೆ ಯಾವುದೇ ಸತ್ಕರ್ಮ ಆಗಲಿ, ಆಫೀಸ್ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ಭಗವಂತ ನೀನೇ ನನ್ನೊಳಗೆ ನಿಂತು ನನ್ನ ಕರ್ಮಕ್ಕೆ ಅನುಗುಣವಾಗಿ ಈ ಕರ್ಮವನ್ನು ಮಾಡಿಸ್ತಾ ಇದೆಯಾ, ಇದನ್ನು ನಾನು ನಿನಗೇ ಅರ್ಪಣೆ ಮಾಡ್ತಾ ಇದ್ದೇನೆ, ಪ್ರೀತನಾಗು ಶ್ರೀಹರಿ, ನಿನ್ನ ಪ್ರೀತಿಗೋಸ್ಕರ ಈ ಕರ್ಮ, ನಾಹಂ ಕರ್ತ ಹರಿಕರ್ತ. ಈ ರೀತಿಯ ಒಂದು ಅನುಸಂಧಾನದೊಂದಿಗೆ ನಾವು ಕರ್ಮವನ್ನು ಮಾಡಿದರೆ ನಿಜಕ್ಕೂ ಸಹ ನಾವು ಒಂದು ಮೋಕ್ಷ ಮಾರ್ಗದತ್ತ ಸಾಗೋದಕ್ಕೆ ಸಾಧ್ಯ ಆಗತ್ತೆ. ಇದು ಪ್ರಾರಂಭಿಕ ಹಂತ. ಈ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯವೂ ಸಹ ಮಾಡ್ತಕ್ಕಂತಹ ಸತ್ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಅವನ ಪ್ರೀತಿಗೋಸ್ಕರ ಈ ಕರ್ಮ, ಅವನೇ ನನ್ನೊಳಗೆ ನಿಂತು ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ ಅನ್ನೋ ಒಂದು ಅನುಸಂಧಾನದಿಂದ ನಾವು ಕರ್ಮವನ್ನು ಮಾಡಿದರೆ ಖಂಡಿತವಾಗಲೂ ನಮಗೆ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ಸಿಗ್ತಾ ಬರುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಗುರುಗಳಿಗೆ, ಹರಿದೇವತಾ ವಾಯು ಗುರುಗಳಿಗೆ ಎಲ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಈ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.